ಎಲ್ಲ ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿಂದ ಏನಪ್ಪ ಡೇ ಅಂದರೆ ಎಲ್ಲರೂ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮಮ್ಮನ ನೋಡಿ ಬೆಳಗ್ಗೆನೇ ಬರೆಸ್ತಾ ಇರೋದು ರೈಸ್ ಸಾಂಬಾರು ನೋಡಿ. ಮಕ್ಕ ನೋಡ್ರಿ ಮಕ್ಕ ನೋಡ್ರಿ ಚಟ್ನಿ ಸಾಂಬಾರು ಇತ್ತವ್ರು ನನ್ನ ಬ್ಯಾಗ್ನಾಗ. ಈಗ ಚಟ್ನಿ ಸಾಂಬಾರು ತಂಬರೋ ನಾನು ಬಿಜಿ ಇದೀನಿ. ಗೈಸ್ ನಿಮ್ಮ ನಾಗೇಶ್ ನಾಗೂರು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಅದ ಮನ್ಸಿಗೆ ಹೇಳ್ದಂತ ಅದನ್ನ ಚಟ್ನಿ ಎಲ್ಲೈತಿ? ಏನು ಚಟ್ನಿ? ಏನೋ ಚಟ್ನಿ ಮಾಡ್ಯಾರ ಅಂತ. ಚಟ್ನಿ ಎಂತ ಚಟ್ನಿ ಮಾಡಿ ಮೇಘಕ್ಕ? ಗೈಸ್ ನಮ್ಮಮ್ಮ ಎಂಥದ್ದು ಚಟ್ನಿ ತೊಗೊಂಬಂದವ್ರಂತೆ. ಇದಾ ಸಾಂಬಾರು ಚಲೋ ಐತೆ ಜಾಸ್ತಿ. ನಿನ್ನೆ ನೈಟು ಏನೋ ದೋಸೆ ತಿಂದ್ಬಿಟ್ಟವ್ರೆ ನಮ್ಮನ್ನೆಲ್ಲ ಬಿಟ್ಟು. ಓ ನೋಡಿ ಕೊಟ್ಟಿದ್ದು ಜನಕ್ಕೆ ಆ ಸಾಂಬಾರು ಮಾತಾಡ. ಏನು ಸಾಂಬಾರು ಹಾಕ್ಬೇಕಾ? ಅಂದರೆ ಇವಾಗ ಮನೆ ಖಾಲಿ ಮಾಡ್ತವ್ರೆ, ಅಂದರೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾಯಿವ್ರೆ. ಇವಾಗ ಒಬ್ಬೊಬ್ಬರಾಗಿ ಇವಾಗ ನಮ್ಮಮ್ಮ ನೋಡಿ ಇಲ್ಲಿ ಹೆಂಗೆ ಗಳ್ಸಿನ ತಿಂತಾಳೆ. ಇವಳು ಹೋಗ್ತಾಳೆ. ನಮ್ಮಮ್ಮ ಮತ್ತೆ ಮಂಜಣ್ಣನ ಮನೆಗೆ ಹೋಗ್ತಾವ್ರೆ. ಇವಾಗ ಅದೇನೋ ಉಪ್ಪಿನಕಾಯಿ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಹೆಂಗೆ ಏನು ಮಾಡ್ತಾರೆ ಅಂತ. ಓಟೋ ಆದ್ರು ಅವರು ಹೇಳ್ಬೇಕಂದ್ರೆ ಓಟೋ ಆದ್ರು ಗಾಯ್ಸ್ ಅವರು ಹೊಟ್ಟೋದ್ರ ಅವರು ಹೊಟ್ಟೋದ ಬಿಡು ಬಂದ್ ಮಾಡ ಮತ್ತೆ. ಆದ್ರೆ ನಮ್ಮ ಅವ್ವಾದಾಳ ಅಲ್ಲಿ ಇನ್ನು ಅದೊಳಗೆ ಹೊರಗಡೆ ಅಷ್ಟೇ ಕೆಲಸ ಮಾಡ್ತಾರ, ಮನೆ ಕೆಲಸ ಮಾಡಲ್ಲ ಅಂತ ಕಾಸು ಬರೋದು ಅನ್ನ ಹಾಕಿನ ಹೇಳತ್ತಾಳ. ನೀನು ಹೇಳ ಕ್ಯಾಮ್ರಾ ನೋಡಿ ಹೇಳ. ಹೌದು ಹೊರಗಡೆ ದುಡ್ಡು ಕೊಡ್ತಾರ ಅದಕ್ಕೆ ಮಾಡ್ತೀನಿ, ನನಗೆ ಯಾರು ದುಡ್ಡು ಕೊಡೋದು ಅದಕ್ಕೆ ನಾ ಮಾಡಲ್ಲ ಅಂತ ಹೇಳಲ್ಲಿ. ನಂಗೆ ಸಂಪಾದನೆ ಬೇಕು, ಅದಕ್ಕೆ ನಾನು ಕೆಲಸ ಮಾಡೋದು. ಅಷ್ಟೇ, ಮನೇಲಿ ಫ್ರೀಯಾಗಿ ಕೆಲಸ ಮಾಡಲ್ಲ. ಗೈಸ್ ಏನು ಅಂದರೆ ಇವತ್ತಿನ ಡೇಯಲ್ಲಿ ನಾನು ಒಬ್ಬನೇ ಇದ್ದೆ ಮನೆಯಲ್ಲಿ. ಎಂಥದ್ದು ಅಂದರೆ ಇವತ್ತು ಎಷ್ಟು ಬೋರ್ ಆಯ್ತಂದರೆ ನನಗೆ ಅನಿಸ್ತು. ಯಾಕಂದರೆ ಅದು ಹೇಗಪ್ಪ ಇರ್ತಾರೆ, ಈ ಸ್ವಲ್ಪ ಜನ ಇರ್ತಾರಲ್ಲ ಮನೆಯಲ್ಲೇ ಇರ್ತಾರೆ, ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಯಾವ ಥರ ಇರ್ತಾರಲ್ಲ, ಅದು ಯಾವ ಥರ ಹೇಗಿರ್ತಾರೆ ಗೊತ್ತಿಲ್ಲ. ಬಟ್ ಏನು ಅಂದರೆ ನನಗೆ ಇವತ್ತು ಒನ್ ಡೇಗೆ ಹೆಂಗೆ ಅನಿಸ್ತಂದರೆ ಯಪ್ಪ ಎಷ್ಟು ತಲೆ ಕೆಟ್ಟೋಗ್ಬಿಡ್ತು ಆ ಥರ ಇದ್ದೆ ನಾನು ಮನೇಲಿ. ಇವತ್ತು ಒಬ್ಬನೇ ಅದು ತಿನ್ಕೊಂಡು ಇದು ತಿನ್ಕೊಂಡು ಮಲ್ಕೊಳ್ಳೋದು, ಯಾವ್ದಾದ್ರು ಮೂವಿ ನೋಡಿಕೊಂಡು ಅದು ಇದು ಮಾಡ್ಕೊಂಡು ಒಬ್ಬನೇ ಕಾಲ ಕಳೆತೆ. ಇನ್ನೇನು ಟೈಮ್ ಆಗ್ತಾ ಹೆಂಗೋ ಇವತ್ತಿನ ಡೇ ಕಳ್ತಾದ್ಮೇಲೆ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಮ ತಂಗಿ ನೋಡಿ ಏನಪ್ಪ ಅಂದರೆ ನನ್ನ ತಂಗಿ ಬಂದ ತಕ್ಷಣವೇ ಎಲ್ಲ ಊಟ ಗೀಟ ಮಾಡಿಬಿಟ್ಟು ಅವಳು ಕೆಲಸ ಏನು ಅಂದರೆ ಇವತ್ತು ಮತ್ತೆ ಬಟ್ಟೆ ಇತ್ತು ಅಂತ ವಾಷಿಂಗ್ ಮಿಷಿನ್ ಹಾಕಿಬಿಟ್ಟು, ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ಇವಾಗ ಮತ್ತೆ ಅವಳು ಸ್ವಲ್ಪ ಹೆಲ್ಪ್ ಮಾಡಬೇಕು ನಾನು ಕೂಡ. ಏನು ಅಂದರೆ ಆಯ್ತು ತುಂಬ ಹೆಲ್ಪ್ ಮಾಡ್ತೀನಿ. ಏನು ಅಂದರೆ ಅವ್ರು ಹಂಗೆ ಅನ್ಕೊಂತಾರೆ, ಬಟ್ ನಾನೆಲ್ಲ ಹೆಲ್ಪ್ ಮಾಡಿದ್ದು ಯಾರು ಕಣ್ಣಿಗೆ ಅನ್ಸಲ್ಲ. ಎಂಥದ್ದು ಇಲ್ಲ ಸುಮ್ಮನೆ ಹೇಳ್ತಾ ಇರ್ತಾರೆ ಅವರು, ಎಂಥದ್ದು ಇಲ್ಲ. ಬಟ್ ಏನು ಅಂದರೆ ಇವತ್ತು ತುಂಬ ರಿಯಲ್ಲಾಗಿ ತುಂಬಾ ಹೆಂಗೆ ಐತಂದರೆ ಗಾಯ್ಸ್, ಒಂದು ಡೇ ಹೆಂಗೆ ಕಳಿಬೇಕು ಅಂತ ಯಪ್ಪ ನನಗಂತೂ ಸಾಕಾಗೋಯ್ತು. ಇವತ್ತಿನ ಮನೇಲಿ ಕುತ್ಕೊಂಡು ಏನೋ ಆಚೆ ಇದ್ದರೆ ಅಲ್ಲಿ ಇಲ್ಲಿ ಅಂತ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾ ಇರ್ತೀವಿ. ಈ ಮನೇಲಿ ಕುತ್ಕೊಳ್ಳೋದು ಇರುತ್ತಲ್ಲ ಅನ್ಕೊತೀವಿ ಕಾಲೇಜ್ ಇದ್ದಾಗ, ಅಪ್ಪ ಏನಕ್ಕಪ್ಪ ಲೀವ್ ಕೊಟ್ಟಿಲ್ಲ ಇವತ್ತು ಹಾಗೆ ಹೀಗೆ ಅಂದರೆ ಕಾಲೇಜಿಗೆ ಹಂಗೆ ಬೈತಾ ಇರ್ತೀವಿ. ಬಟ್ ಮನೇಲಿ ಯಾರು ಇಲ್ಲ ಅಂತ ಗೊತ್ತಾದರೆ ಲೀವ್ ಹಾಕೋಕ್ಕೆ ಹೋಗ್ಬಿಡಿ ತಿನ್ ಕೇಳಿ ಎಷ್ಟು ಬೋರ್ ಆಗುತ್ತಂದರೆ. ನೀವು ಅಂದ್ಕೊಂಡಿರ್ತಾರೆ, ಪ್ಲ್ಯಾನ್ ಹಾಕೊಂಡಿರ್ತಾರೆ ಏನೇನೋ ಮೂವಿ ನೋಡೋಣ, ಅದು ಮಾಡೋಣ ಇದು ಮಾಡೋಣ ಅಂತ. ಬಟ್ ಏನೂ ಆಗೋಲ್ಲ. ಅವೆಲ್ಲ ಮಾಡಿದ್ರು ಕೂಡ ಹೆಂಗೆ ಬೋರ್ ಅನ್ಸುತ್ತಂದರೆ ಒಂಥರ ಎಲ್ಲೋ ಮೆಂಟಲ್ ಆಗಿಬಿಟ್ಟಿರ್ತೀವಿ. ಆ ಥರ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ. ಒಬ್ಬನೇ ಇದ್ದು ಯಾರ ಜೊತೆ ಮಾತಾಡೋಕ್ಕಾಗಲ್ಲ, ಯಾರು ಇರೋಲ್ಲ, ಏನೂ ಇಲ್ಲ. ಅದೇನೋ ಫ್ರೆಂಡ್ಸ್ ಜೊತೆ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಅವರು ಹೆಂಗೆ ಅಂದರೆ ಇವಾಗ 1.5 hour ಮಾತಾಡ್ತಾರೆ, ಅದು ಬಿಟ್ಟರೆ ಏನಿಲ್ಲ. ಅದಾದಮೇಲೆ ಅವರು ಕೆಲಸ ಅವ್ರು ನೋಡ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ನಾನು ಹೇಳೋದು ಏನಂದರೆ ಮನೇಲಿ ಮಾತ್ರ ಇರಲಿಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಏನಾದರೂ ಇರೋ ಆಸೆ ಇತ್ತಂದರೆ ಫ್ಯಾಮಿಲಿ ಜೊತೆನೇ ಇರಿ, ಇಲ್ಲ ಅಂದರೆ ಎಷ್ಟು ಬೋರ್ ಆಗುತ್ತಂದರೆ ಕೇಳೋಕ್ಕೆ ಹೋಗ್ಬಿಡಿ. ನನಗೆ ಇವತ್ತಿನ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬಾ ಮೆಂಟಲ್ ಆಗಿಬಿಟ್ಟಿದ್ದೆ. ಇವತ್ತು ನನ್ನ ತಂಗಿ ಬಂದ ತಕ್ಷಣ ಸ್ವಲ್ಪ ಅವ್ರ ಜೊತೆ ಮಾತಾಡ್ಕೊಂಡಿದ್ದೀನಿ. ನೋಡಿ ಹೆಂಗೆ ತಿಂತಾಯಿದ್ದಾಳೆ ನೀರೆಲ್ಲನೂ. ಅದು ಮಂಜಣ್ಣನ ಮನೆಯಿಂದ ತಗೊಂಬಂದಿದ್ದು. ಮತ್ತು ಏನೇನು ಮಾಡಿದ್ರಿ ಕಾಲೇಜಲ್ಲಿ ಇವತ್ತು?
ಎಷ್ಟು ಏನು ಟೆಸ್ಟು? 12 ಟೆಸ್ಟ್ ಏನು ಅಪ್ಪ? ಯಾವ ಟೆಸ್ಟು ಅಂತ ಕೇಳ್ತಾ ಇರೋದು. ಎಫ್ ಎ ಸ್ಟಾರ್ಟ್ ಆಯ್ತು ಎಷ್ಟು ಬೇಗ? ಮತ್ತೆ ನಾಳೆ ಯಾವ್ದು ಇರೋದು? ನಾಳೆ ಹೆಂಗೋದ್ನು ಒಂದು ಪಾಠ ಮಾಡಿರ್ತಾರ, ಒಂದು ಪಾಠಕ್ಕೆ ಒಂದು ಟೆಸ್ಟ್ ಕೊಡೋದು. ಆ ಟೆಸ್ಟ್ನಾಗ 12 ಮಾರ್ಕ್ಸಿಗೆ ಟೆಸ್ಟ್. ಯಾರು 12ಕ್ಕೆ 12 ತೊಗೊಂತಾರ, ಇದು ಲಾಸ್ಟ್ ಎಕ್ಸಾಮ್ ಇರ್ತೈತಲ್ಲ ಆಗ ಮಾರ್ಕ್ಸ್ ಹಾಕೊಡ್ತಾರೆ. ಓ ಹಂಗೆ ಐಸ್. ಏನು ಅಂದರೆ ಇವಾಗ ನಮ್ಮ ಮಧು ಅವ್ರದ್ದು ಟೆಸ್ಟ್ ಸ್ಟಾರ್ಟ್ ಆಗಿದೆ. ಬಟ್ ಹೆಂಗೆ ಓದ್ಕೊಳ್ಳಿ ಅಂದರೆ ಹೆಂಗೆ ಕೆಲಸ ಮಾಡೋದು, ಏನು ಮಾಡ್ತಾಳೆ ನೋಡಿ, ತಿನ್ನೋದು, ಮಲ್ಕೊಳ್ಳೋದು, ಇಷ್ಟ ತನಕ ಫುಲ್ಲು ಬ್ಲಾಗ್ ಎಲ್ಲ ನೋಡಿದ್ಲು. ಆಮೇಲೆ ಸ್ವಲ್ಪ ಸೀರಿಯಲ್ ನೋಡಿದ್ಲು. ಅದಾದಮೇಲೆ ಇವಾಗ ತಿನ್ಕೊಂಡು ಕೂತ್ಕೊಂಡಿದ್ದಾಳೆ. ಅದು ಯಾವ ಟೈಮಲ್ಲಿ ಓದ್ತಾರೋ ಈ ಹುಡುಗಿರಂತೂ ಒಂದು ಗೊತ್ತಿಲ್ಲ ನಮಗೆ. ಅದೆಂಥ ಟ್ರಿಕ್ಸ್ ಇದ್ದರೆ ಸ್ವಲ್ಪ ಹೇಳ್ಕೊಡಿ ಅಂದರೂ ಕೂಡ ನಮ್ಗೆ ಹೇಳ್ಕೊಡಲ್ಲ ಇವರು. ಅದು ಏನೈತೋ ಏನಪ್ಪ. ನಿಮ್ಗೇನಾದರೂ ಟ್ರಿಕ್ಸ್ ಗೊತ್ತಿದ್ರೆ ಸ್ವಲ್ಪ ಕಮೆಂಟಲ್ಲಿ ಹಾಕಿ. ನಾವು ಸ್ವಲ್ಪ ಇವಾಗ ಸೆಮ್ ಎಕ್ಸಾಮ್ ಇದೆಯಲ್ಲ, ಅದಕ್ಕೆ ನಾವು ಪ್ರಿಪೇರ್ ಮಾಡೋಣ. ಏನು ಗಾಯ್ಸ್, ಟೆಸ್ಟ್ ಪೇಪರ್ ಮನೆಗೆ ಎತ್ಕೊಂಬಂದ್ಬಿಟ್ಟವಳು ಅವಳು. ಕಾಲೇಜಲ್ಲಿ ಇಟ್ಬಾ ಅಂದರೆ ಮನೇಲೆ ಎತ್ಕೊಂಬಂದ್ಬಿಟ್ಟವಳೆ. ಎಲ್ಲಿ ಇವರೇ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟವ್ರು ಅನ್ಕೊಂಡಿದ್ದೆ. ಮೇ ಬಿ ಇವರೇ ಮಾಡ್ಕೊಂಡಿರ್ಬೋದು, ಬಟ್ ಹೇಳಿಕ್ ಬರಲ್ಲ. ಸಹಿ ಕೂಡ ಐತೆ ಪಕ್ಕ, ಹೇಳಿಕ್ ಬರಲ್ಲ. ಮ್ಯಾಮ್ ಸೈನ್ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಗೀಜಲ್ ಬಿಟ್ಟಿದ್ರೆ. ಇವಾಗ ನಮ್ಮ ಅಕ್ಕ ಬರಬೇಕು. ನಮ್ಮ ಅಕ್ಕನ ವೇಟ್ ಮಾಡ್ತಾ ಇದ್ದೀನಿ. ಅದು ಏನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಗೊತ್ತಿಲ್ಲ. ಇವತ್ತು ನೈಟಿಗೆ ಅಡುಗೆ ಯಾವ ಥರ ಮಾಡ್ತಾಳೆ ಅಂತ ನೋಡಬೇಕು. ಏನು ಮಾಡ್ತಾಳೋ ಗೊತ್ತಿಲ್ಲ. ಇವತ್ತು ನಮ್ಮ ತಂಗಿ ನೋಡಿ ಬಂದ ತಕ್ಷಣವೇ ಫುಲ್ ಕ್ಲೀನ್ ಮಾಡಿಕ್ಬಿಟ್ಟವಳು. ಯಾವುದು ಹೆಂಗಿತ್ತಿಲ್ಲ. ಒಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾಳೆ, ಬಟ್ ಅವಾಗ ಮಂಡತನ ಯಾವ ಥರ ಅಂದರೆ ಅವಳದೇ ಮಾತಾಗಿರಬೇಕು. ಇಲ್ಲ ಅಂದರೆ ಯಾರ ಮಾತು ಕೇಳಲ್ಲ ಅವಳು, ಯಾರ ಅಪ್ಪನಿಗೂ ಬಗ್ಗಲ್ಲ ಅವಳು. ಅದು ಮಾತ್ರ ನಿಜಾನೇ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಗೈಸ್ ಎಂಥದ್ದು ಅಂದರೆ ನಾನು ಮತ್ತು ನಮ್ಮ ತಂಗಿ ನಮ್ಮ ಅಕ್ಕನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಅಕ್ಕ ಇನ್ನೂವರೆಗೂ ಬರಲೇ ಇಲ್ಲ. ಎಲ್ಲೋ ಬಸ್ಸಲ್ಲಿದ್ದೀನಿ ಅಂತ ಹೇಳಿದ್ಲು, ಬಟ್ ನೋಡಿದ್ರೆ ಇನ್ನೂ ಬಂದೇ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ. ಈ ದಾರಿಯಿಂದನೇ ಬರ್ತಾ ಇದ್ದಾರೆ. ಇನ್ನೂ ಬಂದಿಲ್ಲ. ಎಲ್ಲರೂ ಗೊತ್ತಿಲ್ಲ. ಬರ್ತಾರೆ ವೆಯ್ಟ್ ಮಾಡೋಣ ಸ್ವಲ್ಪ. ಅವ್ರು ಬಂದ ತಕ್ಷಣವೇ ಬ್ಲಾಗು ಮತ್ತು ಕುಕಿಂಗುದು ಎಲ್ಲ ಸ್ಟಾರ್ಟ್ ಮಾಡಬೇಕು. ನೀನೇನು ಅಂದ್ಕೊಂಡಿದ್ದೆ ಇವತ್ತು? ನಾನು ಕೇಕ್ ತಿನ್ಬಿಲ್ಲ, ನಂಗೆ ಅರ್ಧ ನಿಂಗೆ ಈ ಸ್ವಲ್ಪ 50-50. ಆ್ಯಕ್ಚುಲಿ ಫ್ಯಾಮಿಲಿ ಒಳಗಡೆ ಶೇರ್ ಮಾಡ್ಕೊಂಡಿರ್ಬೇಕು. ಇನ್ನೂ ಸ್ವಲ್ಪ ಹಂಗೂ ನಿಂಗೂ ಸ್ವಲ್ಪ ನೋಡಿ ಗಾಯ್ಸ್. ಒಂದು ಸ್ವಲ್ಪ ಕೇಕ್ ಕೊಡೋದಕ್ಕೇನೆ ಹಿಂಗೆ ಜರಿತಾಳೆ. ಇನ್ನು ನಾವು ಇವ್ರಿಗೆಲ್ಲ ಮದುವೆ ಎಲ್ಲ ಮಾಡಿಬಿಟ್ಟು ಕಾಸೆಲ್ಲ ಕೊಟ್ಬಿಟ್ಟು ಬಂಗಾರ ಕೊಟ್ಬಿಟ್ಟು ಎಲ್ಲ ಕಳಿಸ್ಬೇಕು. ಅದನ್ನೆಲ್ಲ ನಾವೆಲ್ಲ ಥಿಂಕ್ ಮಾಡಲ್ಲ. ಬಟ್ ಇವ್ರು ಮಾತ್ರ ಥಿಂಕ್ ಮಾಡ್ತಾ ಒಂದು ಕೇಕ್ ಕೊಡೋದಕ್ಕೆ ನೋಡಿ ಗಾಯ್ಸ್. ಬಂಗಾರ ಕೊಡ್ತೀವಿ ನೋಡಿ ಗಾಯ್ಸ್, ನಂಬಿಕೆನೇ ಇಲ್ಲ. ನೋಡಿ ಗಾಯ್ಸ್, ನಂಬಿಕೆನೇ ಇಲ್ಲ ಬಂಗಾರ ಕೊಡ್ತೀನಿ ಅನ್ನೋದು. ಹುಡುಗ ಕಾಮಿ ಜೊತೆ ಜಗಳ ಆಡೋಕತ್ತಾನ. ಅವನು ಬೆಕ್ಕಿ ಜೊತೆ ಜಗಳ ಆಡ್ತಾವ ನೋಡಿಲಿ. ಬೆಕ್ಕಿನ ಜೊತೆ ಪರದಾಟ. ಕಾಮಿನ ಓದ್ತದ. ಅವನ ಜಗಳ ಆಡೋದಕ್ಕೋಸ್ಕರ ಬೆಕ್ಕೆ ನಾನೇ ಹೋಗ್ತೀನಿ ಬಿಡಪ್ಪ, ನೀನು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅದೇ ಹೋಗ್ಬಿಡ್ತು. ಏನೋ ಹೇಳೋ, ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಎಂಜಾಯ್ ಮಾಡಬೇಕಾಗಿತ್ತು. ಬಟ್ ನಾವು ಬೇರೆ ಬೆಂಗಳೂರಿಗೆ ಸೇರಿಕೊಂಡು ನಾವು ಚಿಕ್ಕ ವಯಸ್ಸಿನಾಗ ಏನೇ ಎಂಜಾಯ್ ಇಲ್ಲ, ಬರೀ ಕಷ್ಟ. ನಾನು 7th ತನಕ ಎಂಜಾಯ್ ಮಾಡಿದ್ದೀನಪ್ಪ. ಏನೂ ಇಲ್ಲಪ್ಪ. ಎಂಥದ್ದು ಗೊತ್ತಾ ಗಾಯ್ಸ್, ನಾವು ಫಸ್ಟ್ ಹುಟ್ಟಿದಾಗಿಂದ 7th ತನಕ ಹಳ್ಳಿಯಲ್ಲಿದ್ವಿ. ಅದಾದ ತಕ್ಷಣವೇ ಏನೋ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಅಂತ ಎಗರ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ವಿ. ಬೆಂಗಳೂರಿಗೆ ಬಂದ ತಕ್ಷಣವೇ ಡೈರೆಕ್ಟಾಗಿ ಸ್ಕೂಲು, ಕೋವಿಡ್ ಅದು ಇದು ಅಂತ ಸ್ಟಾರ್ಟ್ ಆಯಿತು. ಆ ಕಾರಣಕ್ಕಾಗಿ ನಮ್ಮದು ಎಂಜಾಯ್ಮೆಂಟ್ ಇಲ್ಲ, ಏನಿಲ್ಲ. ಇನ್ನೂವರೆಗೂ ನಾನು ಯಾವುದೇ ಒಂದು ಗೇಮ್ ಆಡಿಲ್ಲ. ಮೊನ್ನೆ ನಮ್ಮ ಕಾಲೇಜಲ್ಲಿ ಯಾವುದೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತೆ ಅಂತ ಅದಕ್ಕೊಂದು ಪಾರ್ಟಿಸಿಪೇಟ್ ಮಾಡಿದ್ದೆ. ಅದಕ್ಕೆ ಆ ಒಂದು ಗೇಮ್ ಬಿಟ್ಟರೆ ಯಾವ ಗೇಮು ಇಲ್ಲ. ನೋಡಬೇಕು ಯಾವುದಾದ್ರೂ ಗೇಮ್ಗೆಲ್ಲ ನಾನು ಹೋಗಬೇಕು. ಅದ್ರಲ್ಲಿ ಬೇರೆ ತುಂಬ ಹೋಗ್ತೀವಿ ಅಂದ್ರೆ ನಮ್ಮ ಮನೇಲಿ ಯಾರು ಕಳ್ಸಲ್ಲ, ಮುಚ್ಕೊಂಡು ಮನೇಲಿ ಬಿತ್ಕೊ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಟ್ರಿಪ್ಪಿಗೆಲ್ಲ ಹೋಗೋಣ ಅಂದರೆ ಹೆಣ್ಮಕ್ಳೆಲ್ಲ ಹೋಗ್ಬಾರ್ದು ಅಂತ ಹೇಳ್ತಾರೆ. ಹಾಗೇನಿಲ್ಲ, ಬಿಡ್ತಾರೆ. ಬಟ್ ಏನು ಅಂದರೆ ಒಂಥರ ಭಯ ಅವ್ರಿಗೂ ಕೂಡ. ಎಲ್ಲಿ ಸೇಫ್ಟಿ ಈ ನಡುವೆ ಎಲ್ಲ ಕೇಳ್ತಾ ಇದ್ರಲ್ಲ ನ್ಯೂಸಲ್ಲೆಲ್ಲ, ಅವರ ಸೇಫ್ಟಿ ಹಂಗೆ ಹಿಂಗೆ ಅಂತ. ಬಟ್ ಸೇಫ್ಟಿಯಿಂದ ಹಂಗೆ ಬಾಯ್ಸು ಕೂಡ ಮನೇಲಿ ಇಟ್ಕೋಬೇಕು. ನೀವು ಯಾಕೆ ಹೋಗ್ತೀರಿ?
ಗೈಸ್ ನೋಡಿ ಗೈಸ್ ಎಂಥದ್ದು ರೂಲ್ಸ್ ಆಗ್ತಾವೆ. ಬಾಯ್ಸ್ ಅಂದರೆ ಈಗ ಅವ್ರು ಏನೋ ಮಾಡಿದ್ರು ಇದನ್ನು ಮಾಡಿದ್ರು ಫ್ಯಾಮಿಲಿ ಬಿಡುತ್ತೆ, ಬಟ್ ಕೆಟ್ಟ ಕೆಲಸ ಮಾಡಬಾರ್ದು ಅಂತ ಹೇಳುತ್ತೆ. ಬಟ್ ಗರ್ಲ್ಸ್ ಹಂಗಲ್ಲ. ಇವಾಗ ಕೇಸಸ್ ನೋಡ್ತಾ ಇದೆಯಾ ಯಾವ ಥರ ಆಗ್ತಾಯಿದೆ ಅಂತ, ಹೆಂಗೆ ಅದು ಇದು ರೇಪ್ ಗೀಪ್ ಅಂತ ಎಷ್ಟೆಲ್ಲ ಇದು ಮಾಡ್ತಾಯಿದ್ದಾರೆ. ಆ ಕಾರಣಕ್ಕಾಗಿ ಅವ್ರಿಗೂ ಒಂದು ಭಯ ಇರುತ್ತೆ, ಒಂದು ಭಯ ಇರೋದಕ್ಕೋಸ್ಕರ ಹೇಳ್ತಾ ಇರೋದು. ಗೈಸ್ ನಮ್ಮ ಅಕ್ಕ ಬಂದ್ಲು, ಅವಾಗಿಂದ ವೇಟ್ ಮಾಡ್ತಾ ಇದ್ವಿ. ನೋಡಿ ಗೈಸ್ ನಮ್ಮ ಅಕ್ಕ ಬಂದ್ಲು. ಜಾತ್ರೆಗೆ ಏನು ಕೊಡ್ತಾನ ಗೈಸ್ ಅವ್ರಿಗೆ ಫುಲ್ ಕೋಪ ಬಂದ್ಬಿಟ್ಟಿದೆ. ಏನಕ್ಕಂದ್ರೆ ಅವ್ರಿಗೆ ಫೋನ್ ಕೊಡ್ಸಿಲ್ಲ ಇವತ್ತು. ಮಾಮ ಇಲ್ಲ, ಮಾಮ ಆಚೆ ಎಲ್ಲವ್ರು. ಗೈಸ್ ಫುಲ್ ಅಳ್ತವಳೆ, ಗೈಸ್ ಫುಲ್ ಅಳ್ತವಳೆ. ಇವಾಗ ಫೋನ್ ಬೇಕಂತ ಅವಳಿಗೆ. ನೋಡಿ ಮುಖಗಳು. ಗೈಸ್ ಅವಳಂತೂ ಫುಲ್ ಅಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಏನಕ್ಕಂದ್ರೆ ಅವ್ರ ಫೋನು ಇದನ್ನಾಗಿದೆ ಅನ್ನೋ ಕಾರಣಕ್ಕಾಗಿ. ಮೇ ಬಿ ನೈಟ್ ಕೊಡಿಸ್ತಾರೆ ಅನ್ಕೊಂಡೆ. ನೈಟ್ ಕೊಡಿಸ್ತಾರೆ ಬಿಡು, ಕೊಡ್ಬೋದು. ಗೈಸ್ ಫುಲ್ ಕೋಪದಾಳೆ ಅವಳೆ. ಫೋನು 3 ಡೇಸಿಂದ ಫೋನ್ ಅಂತ ಸಾಯ್ತಾವಳೆ. ಇನ್ನೇನು ಫೋನ್ ಕೊಡಿಸ್ಬೇಕು ಅಂತ ನಮ್ಮ ಮಾಮ ಹೇಳಿದ್ದಾರೆ. ಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೋ. ನೋಡಿ ಗೈಸ್ ಮುಖ. ಅವ್ರ ಫೋನ್ ನೋಡಿ ಗೈಸ್, ಫುಲ್ಲು ನರ್ಸಿಂಗ್ ಆಗ್ಬಿಟ್ಟು ಅವ್ರದಕ್ಕೆ ಆಪ್ರೇಷನ್ ಮಾಡಿಬಿಟ್ಟು ಫುಲ್ಲು ಬ್ಯಾಂಡೇಜ್ ಎಲ್ಲ ಕಟ್ಬಿಟ್ಟವಳೆ ಅದಕ್ಕೆ ಫೋನ್ಗೆ. ಇನ್ನೇನು ಅದು ಸ್ವಲ್ಪ ರೆಡಿ ಆಗಬೇಕು, ಇವಾಗ ಸ್ವಲ್ಪ ರಿಕವರಿ ಆಗಬೇಕು ಅಲ್ವಾ. ಅದಕ್ಕೆ ಟೈಮ್ ಕೊಡ್ತಾನೆ ಇಲ್ಲ. ಅದಕ್ಕೆ ಹೆಂಗೆ ಬೇಕಂದಂಗೆ ಉಜ್ಜಾಡ್ತಾವಳೆ. ನೋಡುವ ಯಾವ ಥರ ಇರುತ್ತಂತ. ಮೇ ಬಿ ಇವತ್ತು ಮಾವ ಐಫೋನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಮತ್ತೆ. ಅಲ್ಲ ಮಾಮ ಐಫೋನ್ ಕೊಡಿಸ್ತಾರೆ ಅಂತ ಹೇಳಿಲ್ಲ. ಮಾಮನ ಮಾತಂದ್ರೆ ಮಾತು, ಹಂಗೆಲ್ಲ ಹೇಳ್ಬಾರ್ದು ನೀನು. ನಮ್ಮ ಮಾಮನ ಮಾತಂದ್ರೆ ಮಾತು. ಕೊಡಿಸ್ತೀನಿ ಅಂದರೆ ಕೊಡಿಸ್ತಾರೆ ಅಷ್ಟೇ. ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ. ಹೌದು, ಏನಕ್ಕೆ ಲೇಟ್ ಇವತ್ತು? ಮತ್ತೆ ಇವತ್ತು ನೈಟ್ ಏನು ಅಡುಗೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಗೈಸ್ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾಳೆ. ನಾವು ಸ್ವಲ್ಪ ಸಪೋರ್ಟಿವ್ ಮಾಡೋಣ. ಜೈ ಮೇಘನ ಅವರೇ, ಜೈ ಮೇಘನ ಅವರೇ. ಅಂದರೆ ಇವತ್ತು ಫೋನಿಗಾಗಿ ಸ್ಟ್ರೈಕ್ ಇವತ್ತು ಅವ್ರದ್ದು. ಎಂಥದ್ದು ನೋಡೋಣ. ಇವಾಗ ಇವ್ರು ಗೆಲ್ತಾರೋ ಅಥವಾ ನಮ್ಮ ಮಾಮ ಗೆಲ್ತಾರೋ ನೋಡೇ ಬಿಡೋಣ. ಯಾವ ಥರ ಗೆಲ್ತಾರೆ, ಯಾರು ಗೆಲ್ತಾರೆ ಅನ್ನೋದು ನೋಡೋಣ. ಇವತ್ತು ಫೋನಿಗಾಗಿ ಯುದ್ಧ ಸ್ಟಾರ್ಟ್ ಇವತ್ತು. ನಮ್ಮ ಸಪೋರ್ಟು ನಮ್ಮ ಅಕ್ಕನ ಕಡೆ ಇರುತ್ತೆ, ಸ್ವಲ್ಪ 50-50. ಅಕ್ಕನ ಕಡೆಯೂ ಇರುತ್ತೆ, ಮಾವನ ಕಡೆಯೂ ಇರುತ್ತೆ. ಹಂಗೆಲ್ಲ ಹೇಳ್ಬಾರ್ದು, ಇಲ್ಲ ಅಂದರೆ ಮತ್ತೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಫುಲ್ಲು ಕೋಪದಲ್ಲಿ ಅವರೇ. ಇವಾಗ ಅವ್ರನ್ನೇನೋ ಮಾತಾಡ್ಸೋಕೆ ಹೋದ್ರೆ ಮುಗೀತು ನನ್ನ ಕತೆ. ಚಾಕ್ ಮಾಡಿಬಿಡ್ತಾರೆ ಅಷ್ಟೇ. ಅವ್ರು ಕೇಕ್ ತಿಂದ ನೀನು ತರಿಂದ ಮತ್ತೆ ಕೇಳಾಕತ್ತ ತಿಂದಿ ಅಂತ ಮದಿ ಹೇಳಿದ್ಲು. ಅವಳೇ ಹೇಳಿದ್ಲು ನೀನೇನೋ ಕೇಕ್ ತಿಂದಂತೆ ನಿನ್ನ ಪಾಲಿಂದು, ಅವ್ರದ್ದು ಮತ್ತೆ ಗಂಗಾನಂದ ಅಷ್ಟೇ ಐತಂತೆ. ಅವಳೇ ಹೇಳಿತ್ತು ಮೇಲೆ. ಅವಳು ನೋಡು ಐಸ್ ಅಂದರೆ ಮೊನ್ನೆ ಬರ್ತಡೇ ಸೆಲೆಬ್ರೇಟ್ ಮಾಡಿದ್ರಲ್ಲ, ಆ ಕೇಕ್ ಇನ್ನೂ ಹಂಗೆ ಇದೆ. ಅದಕ್ಕೆ ಯಾರ್ಯಾರು ಏನೋ ಹಿಂಗಿದೆ ಅಂತ ಕೇಳ್ತಾ ಇದ್ದೆ. ಇವಾಗ ಇವ್ರದ್ದು ಯುದ್ಧ ನೋಡೋಣ, ಬನ್ನಿ ಯಾವ ಥರ ಯುದ್ಧ ನೋಡಿದಾರೆ ಅಂತ. ಬೇಸತ್ತಂದರೆ ಇವಾಗ ಊಟ ಮಾಡಬೇಕು. ಊಟನೇ ಮಾಡಿಲ್ಲ. ಎಲ್ಲರೂ ಒಂದೊಂದು ತಿಂದರೆ ಮತ್ತೆ ಖಾಲಿ ಆಗಿದೆ ಅಂದ್ಬಿಡ್ತಾವ. ಇವಾಗ ಏನು ಅಂದ್ರೆ ಮಂಜಾನ ಊಟಿಗೆ ಐತೆ. ಮಂಜಾನ ಊಟಿಗೆ ಹಾಕೊಂಡು ಬಿಸಿ ಬಿಸಿಯಾಗಿ ರೈಸ್ ಮಾಡಿದ್ದೆ. ಆವಾಗಲೇ ರೈಸ್ ಹಾಕೊಂಡು ಬಾರಿಸ್ತಾ ಇರಬೇಕು. ಯಾವ ಥರ ಟೇಸ್ಟ್ ಬರುತ್ತೆ ಅಂತ ನೋಡೋಣ ಇರಿ. ನಾನೇ ಇಡ್ಬೋದು. ಎಷ್ಟು ನೋಡಿ ಅವ್ರಿಗೋಸ್ಕರ ಮಾಯಿನ ಹೆಂಗೆ ಕುಯ್ಕೊಳ್ತಾವಳೆ. ನಮಗೋಸ್ಕರ ಮಾಡು ಅಂದರೆ ಒಂದಿನ ಮಾಡ್ಕೊಡಲ್ಲ. ಎಂಥದ್ದು ನೋಡಿ, ಇದು ಅಕ್ಕ ಅನ್ನೋ ಪ್ರೀತಿನೇ ಇಲ್ಲ ನಮಗೆ. ಅಕ್ಕ ಪ್ರೀತಿ ಗೀತಿ ಏನಿಲ್ಲ, ದುಡ್ದು ಬಂದು ಸಾಕಾಗೈತೆ ನಂಗೆ. ಫೋನ್ ಕೊಡಿಸಿ ಆಮೇಲೆ ಆಯ್ತು. ಇವಳು ಹೆಂಗಂದ್ರೆ ಏನಾದರೂ ನಮ್ಮ ಕೈಯಿಂದ ಮಾಡಿದ್ರೆ ಮಾತ್ರ ಅವಳು ಪ್ರೀತಿ ತೋರಿಸ್ತಾಳೆ. ಇಲ್ಲ ಅಂದರೆ ಪ್ರೀತಿನೇ ಇಲ್ಲ, ಎತ್ತರಿ ಇಲ್ಲ, ಮಣ್ಣಂಗಾಯ್ಸಿ ಅಂತ ಅಂದ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಇವಳು.
ಇವು ಒಂದೇ ಒಂದು ಆಟಕ್ಕೆ ನಿಂತ್ಬಿಟ್ಟಾಳೆ, ಬರೀ ಫೋನು ಅಂದ್ಕೊಂಡು. ಆ ಫೋನ್ ಅದೇನಿಕ್ಕೆ ಒಳಗೆ ಗೊತ್ತಿಲ್ಲಪ್ಪ. ಮಂಜಣ್ಣನ ಉಪ್ಪಿನಕಾಯಿ ನೋಡಿ ಹೆಂಗಿದೆ. ಇವತ್ತು ಇದನ್ನ ಹಾಕೊಂಡೆ ಬರಸ್ತಾ ಇರ್ಬೇಕು ಇವಾಗ. ಚಮಚ ಹಾಕೊಂಡು ತೊಗೊಂಡು ಏನೋ ರುಚಿಯಾಗೈತಂತೆ. ನೋಡೋಣ ಯಾವ ಥರ. ನಾವು ಟೇಸ್ಟೇ ಮಾಡಿಲ್ಲ, ಎಷ್ಟು ದಿನ ಆಯಿತು. ಎಂಥದ್ದಂದರೆ ಬಿಸಿಯಾಗಿರೋ ರೈಸ್ ಜೊತೆ ಹಾಕೊಂಡು ತಿಂದರೆ ಸಾಕಾಗಿರುತ್ತೆ ರೈಸ್ ಇದು. ನಮ್ಮ ಅಜ್ಜಿ ಮನೆಯಲ್ಲಿ ಮಾಡ್ತಿದ್ದೆ ಈ ಥರ ಅಂತ. ಬಟ್ ಇವಾಗಲೇ ಬೆಂಗಳೂರಿಗೆ ಬಂದ ತಕ್ಷಣ ಯಾವ ಥರ ಏನು ತಿಂದಿಲ್ಲ. ಹೆಂಗಂದರೆ ಒಂಥರ ಬೆಂಗಳೂರು ಪರ್ಸನ್ ಆಗ್ಬಿಟ್ಟಿದ್ದೀನಿ ಈ ನಡುವೆ ಬಂದ ತಕ್ಷಣ. ಇಲ್ಲಿ ನೋಡೋಣ, ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಕಾಯಿಸಿ ಮತ್ತೆ ಸ್ಟಾರ್ಟ್ ಮಾಡೋಳೆ. ಇವತ್ತು ಕೂಡ ನೋಡಿ ಯಾವ ಥರ ತಿಂದವಳೆ ನೋಡಿದೆ. ಹೆಂಗೆ ತಿಂತಾಳೆ ಅಂದರೆ ಬಕಾಸೂರಿ ಥರ. ನಿನ್ನೆ ಹಿಂಗೆ ಬಂದು ತಿಂದ್ಲು, ಇವತ್ತು ಹಿಂಗೆ ತಿಂತಾಳೆ ನೋಡಿ, ಆಯಿಲ್ ಹಾಕೊಂಡು ನೋಡಿ. ಬಟ್ ನಾವೇನು ಮಾಡೋದಂದ್ರೆ ಇವತ್ತು ನಾವು ಪಿಕಲ್ನ ಟೇಸ್ಟ್ ಮಾಡೋಣ ಬನ್ನಿ, ಎಷ್ಟು ಚೆನ್ನಾಗಿರುತ್ತಾ ಅಂತ ನೋಡೋಣ. ಎಂಥದ್ದು ಅಂದರೆ ಇದನ್ನೆಲ್ಲ ಹಳ್ಳಿ ಸೈಡಲ್ಲೆಲ್ಲ ಹೊಲದಲ್ಲೆಲ್ಲ ಹೋಗ್ತಾ ಇದ್ವಲ್ಲ, ಆ ಟೈಮಲ್ಲೆಲ್ಲ ಹಿಂಗೆ ಮಾಡ್ಕೊಂಡು ತಿಂತಾಯಿದ್ರು. ಏನಾದರೂ ಊಟ ಕಡಿಮೆ ಬೇಕಂದರೆ ಈ ಥರ ಮಾಡಿಕೊಂಡು ತಿಂತಾ ಇರ್ತಿದ್ವಿ. ಬಟ್ ಇವಾಗ ನೋಡೋಣ. ಪರವಾಗಿಲ್ಲ, ಅಷ್ಟು ಚೆನ್ನಾಗಿದೆ. ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಗೈಸ್ ಎಂಥದ್ದು ಅಂದರೆ ಮಂಜಣ್ಣ ಮಾಡಿರೋಂಥ ಉಪ್ಪಿನಕಾಯಿ ಸಖತ್ತಾಗಿತ್ತು. ಅವ್ರು ರೈಸ್ ಜೊತೆ ಅಂತೂ ತುಂಬಾ ಸೂಪರಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಏನಂದರೆ ಅಮ್ಮನ ಕರ್ಕೊಂಬರೋಕೆ ಹೋಗಬೇಕು. ಅಮ್ಮ ಅವಾಗಲೇ ಫೋನ್ ಮಾಡಿದ್ರು, ಇನ್ನು ಹೆಲ್ಮೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಯಾವಾಗಲೂ ಹೆಲ್ಮೆಟ್ ಅಂತ ಯಾಕೆ ತೊಗೊಂಡು ಹೋಗ್ತೀರಾ ಅಂತ ಹೇಳ್ತೀರಲ್ಲ, ಸೇಫ್ಟಿ ಇಂಪಾರ್ಟೆಂಟು. ಆ ಕಾರಣಕ್ಕಾಗಿ ಕೇಳಿಲ್ಲ ಅಂದ್ರೆ ಹೇಳ್ತಾ ಇರ್ಬೇಕಮ್ಮ ನೀ ಮತ್ತೆ ಒರೆಸ್ತಾಳೆ ನೋಡಿ. ಅದು ಇವಾಗ ತಾನೇ ಅಷ್ಟೊಂದು ತಿನ್ಬಿಟ್ಟು ಮತ್ತೆ ಹೋಗಿ ಕಟ್ ಮಾಡ್ತಾಳೆ ಮಾವಿನನ್ನ. ಬಕಾಸೂರಿ ಆಗ್ಬಿಟ್ಟಾಳೆ ಇವತ್ತಿಗೆ ನಡುವೆ. ಅಂದರೆ ಮಾವಿನ ಸೀಸನ್ ಅಲ್ವಾ, ಅದಕ್ಕೆ ಮಾವನ ಅಂತ. ನಮ್ಮ ಮಾವ ಚಾವಿ ಅಂತ ಇನ್ನೂ ಗೊತ್ತಿಲ್ಲ, ಹೋಗಿ ಕೇಳಬೇಕು. ಮಾಮ ಫೋನ್ ಚೆನ್ನಾಗಿತ್ತು. ಇಕ್ಕಿದಾರಂತ ನೋಡೋಣ. ಐಸ್ ಕೀ ಅಂತೂ ಸಿಗೋಲ್ಲ, ಎಲ್ಲಿ ಕವರ್ ಅಂತ ಒಂದು ಗೊತ್ತಿಲ್ಲ. ಎಲ್ಲಿ ಕವರ್ ಅಂತ ಫೋನ್ ಹಚ್ಚಿದ್ರು ಫೋನ್ ಎತ್ತಿಲ್ಲ ಅವರು. ಇಲ್ಲ ಕವರ ಇಲ್ಲವಲ್ಲ. ಎಲ್ಲಿ ತೊಗೊಂಡೋದ್ರು ಅವರು? ಗಾಡಿ ಐತಾ ಫಸ್ಟ್ ಆಫ್ ಆಲು? ಅವ್ರಿಗೆ ಫೋನ್ ಮಾಡ್ಬೇಕು. ಹಲೋ ಮಾಮ, ಇದು ಗಾಡಿ ಚಾವಿ ಐತಿ? ಹೌದಾ, ಅವನ್ನ ಕರ್ಕೊಂಬರ್ಬೇಕಂತ. ಹಾಂ ಬಂದೆ. ಗೈಸ್ ಕೆಳಗಡೆ ಬಂದ್ರಂತೆ. ನಾನು ಇವಾಗ ತೊಗೊಂಡು ಹೋಗ್ಬೇಕು. ಹೆಲ್ಮೆಟ್ ತೊಗೊಳೋಣ. ಇದನ್ನು ಮರ್ತೋದ್ರೆ ಪೊಲೀಸರು ಹಿಡ್ಕೊಂಡು ಜಗ್ಬಿಡ್ತಾರೆ. ಅಂದರೆ ಅಮ್ಮನ್ನೆಲ್ಲ ಕರ್ಕೊಂಬಂದಾಯ್ತು. ಅಮ್ಮನ ನೋಡ್ರಲ್ಲಿ ಹೆಂಗೆ ಅಮ್ಮ ಬಂದಾಯ್ತು. ಇವಾಗ ಅಮ್ಮ ಮತ್ತೆ ಹೋಗ್ತಾಳೆ. ಇಷ್ಟೊತ್ತಾಗ ನಮ್ಮ ಅಮ್ಮ ಫುಲ್ ಕೋಪದಲ್ಲಿ ಇದ್ರು. ಅದು ಗಾಡಿ ಸ್ವಲ್ಪ ಲೇಟ್ ಆಯ್ತು ಅಂತ ನೋಡಿ ಹೆಂಗವ್ರೆ. ನಾವು ಬಾಯಿ ನೀನು ವಿಡಿಯೋದಲ್ಲಿ ಹಾಕು, ನಾವು ಬಾಯಿ ಇನ್ನೂ ವಿಡಿಯೋದಾಗ ಹಾಕ್ಬಿಡು. ಇವತ್ತು ನಮ್ಮ ಅಮ್ಮನ ಯೂಟ್ಯೂಬಲ್ಲಿ ಹಾಕ್ಬಿಡೋಣ ಗಾಯ್ಸ್. ನೋಡಿ ಅಮ್ಮನಿಗೆ ಹೆಂಗೆ ಮಾಡ್ತಾಳೆ ನೋಡಿ. ಇವಾಗ ಇದೆಲ್ಲ ಅಮ್ಮನಿಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ. ಅದು ಬೈದರು ಅಂತ ಹೇಳ್ಬಿಟ್ಟು ಅಡುಗೆ ಸ್ಟಾರ್ಟ್ ಆಗೈತಿ ಇವಾಗ. ಇಲ್ಲ ಅಂದಿದ್ರೆ ಹಂಗೆ ಸುಮ್ಮನೆ ಕೂತ್ಕೊಂತಿದ್ರು. ನಮ್ಮಮ್ಮ ನೋಡಿ. ನಾಳೆಗೇನು ಹಾಗಲಕಾಯಿ ಫ್ರೈ ಮಾಡ್ಬೇಕಿಲ್ಲ ಎಲ್ಲ ಕಟ್ ಮಾಡಿ.
ಮತ್ತೇನು ಮಾಡ್ತೀವಿ ಹಾಗಲ್ಕಾಯಿ ಇವೆ ಎಲ್ಲ ಅವ್ನು ಗಂಗನ್ಕೆ ಕೊಟ್ಟು ಅತ್ತೆ ಹೆಚ್ಚು ಕೊಡ್ತಾನೆ ಕಟ್ಟು ಕಾಳು ಎಲ್ಲಿ ತಗೊಂಡದ ನಿಮ್ಮ ಮಾಮ ಏನು ಹೇಳ್ದೆ ನಿಂಗೆ ಐಫೋನ್ ಏನೋ ಹೇಳಿದ್ನು. ಮಾಮ ಐಫೋನ್ ಬಗ್ಗೆ ಇನ್ನೂ 2 ದಿನ ಆದಮೇಲೆ ಕೊಡಿಸ್ತಾನಂತ. ಅಲ್ಲಿವರೆಗೂ ಅದ್ರ ಬಗ್ಗೆ ಕೇಳಕ್ಕೆ ಹಳೆ ಫೋನಲ್ಲಿ ಕೊಡು, ಆ ಫೋನ್ ನೋಡಲ್ಲ ನೀನಾರ. ಹಳೆ ಫೋನ್ ಅನ್ನಕ್ಕೆ ನಂದು ಈ ಫೋನ್ನೇ ಒಂದೇನು ಹಾಕ್ಸ್ಕೊಂಡಿಲ್ಲ ನಾನು, ಬರೀ ವಿಡಿಯೋ ಹಾಕಿಸ್ಕೊ, ಮಾಡೋದು. ಆಮೇಲೆ ಏನಾಕತಿ ನಾನು ನಿನಗೆ ಮತ್ತೆ ಆಮೇಲೆ ಬಂದ್ಮೇಲೆ ಕೊಡ್ತಾನಲ್ಲ. ನೀನು ತಗೊಳಕ್ ಹೋಗಿದ್ದಲ್ಲ ಎಲ್ಲರೂ ಒಂದು 2 ದಿನ ಕೊಡೋಕೆ ಹೀಗೆ ಎಲ್ಲರೂ ಯೂಟ್ಯೂಬ್ನ ನಾಗೇಶ ಅನ್ಕೊಂಡು ಅಡುಗೆ ಮಾಡಿಸಿ ಹಾಕು ಕೊಡು. ಅದು ಹಳೆ ಫೋನ್ ಕೊಟ್ರೆ ನನಗೆ ಫೋನೇ ಬೇಡ. ಟ್ರೈ ಮಾಡ್ಬೇಕಿಲ್ಲ ಮನ್ಯಾಗ ಹಾಗಲ್ಕಾಯಿ ಫ್ರೈ ಎಲ್ಲ ಕಟ್ಕೊಂಡು ಡಬ್ಬುಸ್ಕೊಳತ್ತ. ಈಗ ಮಾಡಿಬಿಟ್ಟು ಹಳೆ ಫೋನ್ ಅನ್ನಕ್ಕೆ ಹಳೆ ಫೋನ್ಯಾಗ ನಂದು ಶಾಲೆ ಕಾಲೇಜ್ ಇದ್ದದ ಅದಕ್ಕೆ ಮಾಡ್ತೀನಿ ಇವಾಗ ಮತ್ತೆ ಯಾವ ಮಾಡ್ತೀವಿ ಮಾಡು. ಅದು ಕಟ್ ಮಾಡೋಣ, ಈಗ ಕಟ್ ಮಾಡೋದು ಮುಂಜಾನೆ ಮಾಡೋದು ಅದು 3 ಒಲೆ ಮೇಲೆ ಗೆದ್ದಿಟ್ಟಂತ ಮುಂಜಾನೆ ನಮಗೂ ಎಗ್ ಹಾಕೊಡಿ ಇವತ್ತು. ಏನಂದರೆ ಇದು ಎಗ್ ತೊಗೊಂಡಿದ್ದೀನಿ, ಎಗ್ ಬಿಟ್ಟು ಕೊಡತ್ತೀರ ಅಂತ ಹೇಳೋಳೆ. ನೋಡೋಣ ನಮಗೂ ಎಗ್ ಎಷ್ಟು ಕೊಡ್ತಾರ ಅಂತ. ಇಲ್ಲಾಂದರೆ ನಮಗೆ ಎಗ್ ಅಂತ ಕೊಡೋದು ಅವರು. ಆಮೇಲೆ ತೊಗೊಂಬರ್ತೀನಿ. ಮನೇಲಿ ಎಂತೂ ತಿನ್ನಗೆ ಇಲ್ಲ, ಏನು ಮಾಡೋದು. ಅಷ್ಟೇ.